ಶಕ್ತಿ ಯೋಜನೆಯು ಸಾರ್ವಜನಿಕರ ನಿಶಕ್ತಿಯೋ ಸಮಸ್ಯೆಗೆ ಸಿಗುತ್ತಿಲ್ಲ ಮುಕ್ತಿ. ಸರ್ಕಾರದ ಶಕ್ತಿ ಯೋಜನೆ ಮಹಿಳೆಯರಿಗೆ ಅನುಕೂಲ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ವಿದ್ಯಾರ್ಥಿಗಳಿಗೆ ಹಾಗೂ ದೈನಂದಿನ ಕೆಲಸ ಕಾರ್ಯಗಳಿಗೆ ಬಸ್ಸನ್ನ ನಂಬಿಕೊಂಡವರಿಗಂತೂ ದೊಡ್ಡ ಸಮಸ್ಯೆಯಂತೂ ಆಗಿದೆ. ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಬಸ್ ಸಂಖ್ಯೆ ಹಾಗೂ ಮ್ಯಾನ್ ಪವರ್ ಜಾಸ್ತಿ ಮಾಡಬೇಕಿದ್ದ ಸರ್ಕಾರ ಹಾಗೂ ಸಾರಿಗೆ ಸಂಸ್ಥೆ ಕಿಂಚಿತ್ತೂ ಕಾಳಜಿ ವಹಿಸ್ತಾ ಇಲ್ಲ. ಹೌದು, ಧಾರವಾಡ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಸ್ಸಿಗಾಗಿ ಜನ ಸಾಕಷ್ಟು ಸರ್ಕಸ್ ಮಾಡುವಂತಾಗಿದೆ. ಅಲ್ಲದೆ ಸಂಜೆ ಅವಧಿ ಹಾಗೂ ಬೆಳಗಿನ ಕಚೇರಿಗಳ ಸಮಯದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳಂತೂ ಅನುಭವಿಸುತ್ತಲೇ ಸಾಗಿದ್ದಾರೆ. ಬಸ್ಸಿನಲ್ಲಿ ಸೀಟ್ ಹಿಡಿಯೋದು ಇರಲಿ, ಬಸ್ಸಿನ ಫುಟ್ರೆಸ್ಟ್ ಮೇಲೆ ಜಾಗ ಸಿಕ್ಕರೂ ಸೌಭಾಗ್ಯ ಎನ್ನುವಂತಾಗಿದೆ. ಹೀಗಾಗಲೇ ಬಸ್ಸಿನ ಪ್ರಮಾಣ ಹೆಚ್ಚಿಗೆ ಮಾಡಬೇಕಾಗಿದ್ದ ಸಾರಿಗೆ ಸಂಸ್ಥೆ ಇರುವ ಮ್ಯಾನ್ ಪವರ್ನಲ್ಲಿಯೇ ಹೆಚ್ಚಿನ ಶೆಡ್ಯೂಲ್ ಮಾಡುತ್ತೇವೆ ಅಂತಾರೆ. ಇನ್ನು ಪ್ರಯಾಣಿಕರ ಸಂಖ್ಯೆ ತಿಂಗಳಿಗೆ 20 ಲಕ್ಷ ದಾಟಿದೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಸಾಗಿದೆ ವಿನಃ ಬಸ್ಸುಗಳ ಸಂಖ್ಯೆ ಮಾತ್ರ ಏರಿಕೆ ಕಂಡಿಲ್ಲ. ಅಲ್ಲದೆ ಸಂಜೆ ಸಮಯದಲ್ಲಿ ವಯೋವೃದ್ಧರು, ಮಕ್ಕಳು, ವಿದ್ಯಾರ್ಥಿಗಳು ಬಸ್ಸಿಗಾಗಿ ಪಡಬಾರದ ಕಷ್ಟವನ್ನ ಪಡ್ತಿದ್ದಾರೆ. ಈ ಬಗ್ಗೆ ಸಾರಿಗೆ ಸಚಿವರು ಉತ್ತರ ಕರ್ನಾಟಕಕ್ಕೆ 884 ಬಸ್ ಖರೀದಿ ಭರವಸೆ ನೀಡಿದ್ದಾರೆ. ಆದರೆ ಜನರ ಭವಣೆ ನೀಗಿಸಲು ಯಾವಾಗ ಬರುತ್ತದೆಯೋ ಎಂಬುವಂತಾಗಿದೆ. ಒಟ್ಟಾರೆ ಬಸ್ಸಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಸಾಗಿದೆ. ಸರ್ಕಾರ ಭರವಸೆ ಮಾತನ್ನ ಸುಡುತ್ತಿರುವ ಹಂಚಿನ ಮೇಲೆ ನೀರು ಹಾಕುವಂತೆ ಮಾಡಿದೆ. ಕೂಡಲೇ ಬಸ್ಸುಗಳನ್ನ ರಸ್ತೆಗೆ ಇಳಿಸುವ ಆಗ್ರಹ ಕೇಳಿ ಬಂದಿದೆ. ಹೆಣ್ಮಕ್ಳಲ್ಲೇ ಏನಾದರೂ ಕೆಲವು ಮಹಿಳಾ ಮಕ್ಕಳ ಇದು ಮಾಡಿದೆ, ನಿಮ್ಗೆ ಅದೇನಾದ್ರು ಆದೇಶ ಇಲ್ಲ, ಆ ರೀತಿ ಆದೇಶ ಕಾಪಿ ಏನು ಬಂದಿಲ್ಲ. ಶಕ್ತಿ ಯೋಜನೆ ಜಾರಿಯಾದ ನಂತರ ಬಂದು ಸ್ಕೂಲ್ ಟೈಮಿಂಗು ಮತ್ತು ವರ್ಕ್ ಟೈಮಿಂಗ್ಸ್ ಹತ್ತಿರ ಬಂದು ನಾವು ಮೋರ್ ದೆನ್ 1000 ಟ್ರಿಪ್ಸ್ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಸೊ ಅದೇ ಗಾಡಿಗಳು, ಅದೇ ಮಾನವ ಸಂಪನ್ಮೂಲ ಇಟ್ಕೊಂಡು ಪೀಕ್ ಅವರ್ಸಲ್ಲಿ ಶೆಡ್ಯೂಲ್ಸ್ ಟ್ರಿಪ್ಸ್ ಜಾಸ್ತಿ ಮಾಡೋದ್ರ ಮುಖಾಂತರ ಜಾಸ್ತಿ ಸಂಖ್ಯೆಯ ಪ್ರಯಾಣಿಕರನ್ನ ಕರ್ಕೊಂಡು ಹೋಗಲಿಕ್ಕೆ ಬಂದು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಅದು ಇದ್ದರೂ ಸಹ ಕೆಲವು ಕಡೆಯಿಂದ ಯಾವಾಗ ನಮಗೆ ಫೀಡ್ಬ್ಯಾಕ್ ಬರ್ತಾ ಇದೆಯೋ ಆವಾಗ ಆ ರೂಟಲ್ಲಿ ನಾವು ಮತ್ತೊಮ್ಮೆ ಹೆಚ್ಚಾಗಿ ನಾವು ಟ್ರಿಪ್ಸ್ ಆ್ಯಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಕೇರ್ ಮಾಡ್ಕೊಳ್ಳಿಕ್ಕೆ, ಸ್ಕೂಲ್ ಮಕ್ಕಳಿಗೆ ಕೇರ್ ಮಾಡಲಿಕ್ಕೆ ಈಗ ನಿಮಗೇನು ಡೈರೆಕ್ಷನ್ ಅಂದರೆ, ಯಾಕಂದರೆ ಈಗ ಮಹಿಳೆಯರನ್ನೇ ಅದಕ್ಕೆ ಒಂದು ನೇಮಕ ಮಾಡಬೇಕಂದ್ರೆ ಎಸ್ಪೆಷಲಿ ಮಕ್ಕಳು ಸ್ಕೂಲ್ ಇದು ನನ್ನ ಗಮನಕ್ಕೆ ಬಂದಿಲ್ಲ, ನಾನು ತಿಳ್ಕೊಳ್ತೇನೆ ಖಂಡಿತವಾಗಿ.